ತಾರೀಕು ನಡೆದಂತಹ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಾಕ್ಷ್ಯ ಲಭ್ಯ ಆಗಿದೆ ಅನ್ನೋದ್ರ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಾರ್ಚ್ 1ನೇ ತಾರೀಕು ಶುಕ್ರವಾರದ ಬಾಂಬ್ ಬ್ಲಾಸ್ಟ್ಗೆ ಇಡೀ ದೇಶ ಬೆಚ್ಚಿ ಬಿದ್ದಿತ್ತು. ಪಬ್ಲಿಕ್ ಟಿವಿ ಈ ಕುರಿತಂತೆ ಈಗ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಬ್ರೇಕ್ ಮಾಡ್ತಾ ಇದೆ. ಬಾಂಬ್ ತಯಾರಿಯಿಂದ ಎಸ್ಕೇಪ್ ಆಗೋ ತನಕ ಇಂಚಿಂಚು ಹೆಂಗೆ ಪ್ಲಾನ್ ಮಾಡ್ಕೊಂಡಿದ್ರು, ಫೋಟೋಗಳಲ್ಲಿ ಅನಾವರಣ ಆಗಿದೆ ಬಾಂಬರ್ಗಳ ಸ್ಟೋರಿ. ಬಾಂಬರ್ಗಳ ಹೆಜ್ಜೆ ಹೆಜ್ಜೆಗೂ ಖತರ್ನಾಕ್ ಕೆಲಸ ಹೇಗಿತ್ತು ಗೊತ್ತಾ? ಡೀಟೇಲ್ಸ್ ಸಿಗ್ತಾ ಇದೆ. ಬಾಂಬ್ ಬಿಟ್ಟ ಬಳಿಕ ಮಸೀದಿಗೆ ಹೋಗಿ ಪ್ರಾರ್ಥನೆಯನ್ನ ಅಕ್ಯೂಸ್ಡ್ ಮಾಡಿದ್ದ. ಕ್ರಿಪ್ಟೋ ಕರೆನ್ಸಿ ರೂಪಾಯಿ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದ. ಅಂದ್ರೆ ಡಿಜಿಟಲ್ ಕರೆನ್ಸಿನ ಕ್ಯಾಶ್ ಮಾಡೋದಕ್ಕೆ ಆತ ಪ್ರಯತ್ನ ಪಟ್ಟಿದ್ದ. ಕೋಲ್ಕತ್ತಾದಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಹಿಂದೂ ಹೆಸರನ್ನ ಕೂಡ ಬಳಕೆ ಮಾಡಬೇಕು ಅಂತ ಹುನ್ನಾರವನ್ನ ಹೂಡಿದ್ದ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಈ ಕ್ಯಾಪ್ ಹಾಕ್ತಂತಹ ವ್ಯಕ್ತಿ ಡೈರೆಕ್ಟ್ ಆಗಿ ಬ್ಲಾಸ್ಟ್ ನಡೆಸಿದ ನಂತರ ಎಸ್ಕೇಪ್ ಆಗೋಕ್ಕೂ ಮುಂಚೆ ತನ್ನ ಇಡೀ ಬಟ್ಟೆಯನ್ನ ಐಡೆಂಟಿಫಿಕೇಶನ್ ಅನ್ನ ಬದಲಾಯಿಸೋದಕ್ಕೆ ಆಯ್ಕೆ ಮಾಡಿಕೊಂಡಿದ್ದು ಅಲ್ಲೇ ಸ್ವಲ್ಪ ದೂರದಲ್ಲಿ ಇದ್ದಂತಹ ಪ್ರಾರ್ಥನಾ ಮಂದಿರವನ್ನ, ಮಸೀದಿಗೆ ಹೋಗಿ ಪ್ರಾರ್ಥನೆ ಮಾಡೋ ರೂಪದಲ್ಲಿ ತನ್ನ ಉಡುಪನ್ನ ಚೇಂಜ್ ಮಾಡಿರ್ತಾನೆ. ಇದಕ್ಕೂ ಕೂಡ ಸಿಸಿಟಿವಿಯಲ್ಲಿ ಆತನ ಚಲನವನ್ನ ರೆಕಾರ್ಡ್ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಸ್ಟೋರಿ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಸಿಕ್ಕಿರುವಂತಹ ಸಾಕ್ಷ್ಯ, ಆರೋಪಿಯ ಪಾತ್ರ ಮತ್ತು ಆರೋಪಿಯ ಪೂರ್ವ ತಯಾರಿ ಹೇಗಿತ್ತು, ಬಾಂಬ್ ಬ್ಲಾಸ್ಟ್ ನ ನಂತರ ಕೂಡ ಹೇಗಿತ್ತು ಅನ್ನೋದಕ್ಕೆ ಸಾಕ್ಷಿ ಕೊಟ್ಟಂತಿದೆ. ಮಮತಾ, ಏನಂದ್ರೆ ಅಬ್ದುಲ್ ತಾಹಾ ಏನಿಂದ ಕಳೆದ 8 ವರ್ಷಗಳಿಂದನೂ ಕೂಡ ಈ ರೀತಿಯ ದುಷ್ಕೃತಿಯನ್ನ ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದ. ಆತ ತಲೆಮರೆಸ್ಕೊಂಡಾಗ NIA ಅವರು ಕೂಡ ಅದನ್ನ ಮೋಸ್ಟ್ ವಾಂಟೆಡ್ ಅಂತ ಹೇಳಿ ಇನ್ನು ಅನೌನ್ಸ್ ಅನ್ನ ಮಾಡಿರ್ತಾರೆ. ಆದ್ರೆ ಆತ ಚೆನ್ನೈನ ಒಂದಷ್ಟು ಭಾಗಗಳಲ್ಲಿ ತಲೆಮರೆಸ್ಕೊಂಡಿರ್ತಾನೆ. ಅದಾದ ಬಳಿಕ ಬೆಂಗಳೂರಿನ ಬಿಜೆಪಿ ಕಚೇರಿಯ ಬಳಿ ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿರ್ತಾನೆ. ಅದು ಫೇಲ್ಯೂರ್ ಆದ ಬಳಿಕ ರಾಮೇಶ್ವರಂ ಕೆಫೆನ ಟಾರ್ಗೆಟ್ ಅನ್ನು ಮಾಡುವಂತದ್ದು. ರಾಮೇಶ್ವರಂ ಕೆಫೆ ಟಾರ್ಗೆಟ್ ಮಾಡೋ ಸಂದರ್ಭದಲ್ಲಿ ಆತನ ಚಲನವಲನಗಳೇನಿತ್ತು, ಜೊತೆಗೆ ಆತ ಚೆನ್ನೈಯಿಂದ ಬೆಂಗಳೂರಿಗೆ ಬರೋ ಸಂದರ್ಭದಲ್ಲಿ ಆತ ಅಲ್ಲಿ ಬಟ್ಟೆಯನ್ನ ಖರೀದಿ ಮಾಡುವಂತದ್ದು ಚೆನ್ನೈನಲ್ಲಿ. ಅದಾದ ನಂತರ ಅದಕ್ಕೂ ಮುಂಚಿತವಾಗಿ ಆನ್ಲೈನ್ ನಲ್ಲಿ ಬಾಂಬ್ ಅನ್ನ ತಯಾರು ಮಾಡ್ಲಿಕ್ಕೆ ಬಳಸುವಂತ ಪರಿಕರಗಳೇನಿರ್ತವೆ ಅದನ್ನ ಆನ್ಲೈನ್ ಮೂಲಕ ಖರೀದಿಯನ್ನ ಮಾಡ್ತಾನೆ. ಆ ಆನ್ಲೈನ್ ಖರೀದಿ ಮಾಡೋದಕ್ಕಿಂತ ಮುಂಚಿತವಾಗಿ ಕ್ರಿಪ್ಟೋ ಕರೆನ್ಸಿಯನ್ನ ಇಂಡಿಯನ್ ರೂಪಿಯಾಗಿ ಯಾವ ರೀತಿಯಲ್ಲಿ ಕನ್ವರ್ಟ್ ಅನ್ನ ಮಾಡಬೇಕು, ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು. ಬಾಂಬ್ ಬ್ಲಾಸ್ಟ್ ಆದ ಬಳಿಕ ಮಸೀದಿಗೆ ಹೋಗಿ ಅಲ್ಲಿ ಬಟ್ಟೆಯನ್ನ ಚೇಂಜ್ ಮಾಡ್ಕೊಂಡು ಹೋಗುವಂತ ಸಾಕ್ಷ್ಯಗಳು. ಅದಾದ ಬಳಿಕ ಇನ್ನೊಂದು ಕೋಲ್ಕತ್ತಾಗ ಹೋದ ಸಂದರ್ಭದಲ್ಲಿ ಆತ ಬಳಸಿರುವಂತದ್ದು ಹಿಂದೂ ಯುವಕನ ಹೆಸರನ್ನ ಬಳಸಿ ಅಲ್ಲಿ ರೂಮ್ ಅನ್ನ ಬುಕ್ ಅನ್ನ ಮಾಡ್ತಾನೆ. ಅಲ್ಲಿಯೇ ಉಳ್ಕೊಳ್ಳೋ ಪ್ರಯತ್ನಗಳನ್ನ ಮಾಡಿರುವಂತದ್ದು. ಅಬ್ದುಲ್ ಮತೀನ್ ತಾಹಾ ಮತ್ತು ಮುಜಮಿಲ್ ಏನಿದ್ರು, ಇವರಿಬ್ರು ಕೂಡ ಇದೇ ರೀತಿಯ ಕೃತ್ಯವನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಪೂರಕವಾದ ಸಾಕ್ಷ್ಯಗಳು ಈಗ ಅನಾವರಣ ಆಗ್ತಾ ಇರುವಂತದ್ದು. ಪ್ರತಿಯೊಂದಕ್ಕೂ ಕೂಡ CCTV ಫುಟೇಜಸ್ ಗಳಿದಾವೆ ಮತ್ತು ಫೋಟೋಗಳಿದಾವೆ. ಫೋಟೋಗಳಲ್ಲಿ ಟ್ರಾನ್ಸಾಕ್ಷನ್ ಅನ್ನ ಮಾಡಿರುವಂತ ವಿಚಾರ ಇರ್ಬೋದು, ಫೋನ್ ಪೇ ಅಲ್ಲಿ ಹಣವನ್ನ ವರ್ಗಾವಣೆಯನ್ನ ಮಾಡಿರುವಂತದ್ದು ಇರ್ಬೋದು. ಇದೆಲ್ಲ ಕೂಡ ಈಗ ಪೂರಕ ಸಾಕ್ಷ್ಯಗಳಾಗಿ ದೊರಕಿರುವಂತದ್ದು. ಮಮತಾ, ನೋಡಿ, ಕ್ರಿಪ್ಟೋ ಕರೆನ್ಸಿಯನ್ನ ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಅಥವಾ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡೋದಕ್ಕೆ ಯಾರ್ದಾದ್ರೂ ಸಹಾಯವನ್ನ ಇವರು ತಗೊಂಡಿದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಕ್ರಿಪ್ಟೋ ಕರೆನ್ಸಿ ರೂಪದಲ್ಲಿ ಹಣವನ್ನ ಕೆಲವು ದೇಶದ ಮತಾಂಧ ಶಕ್ತಿಗಳ ಹಾಕ್ತಾ ಇತ್ತು IS ಸ್ಲೀಪರ್ ಸೆಲ್ಗೆ ಅಂತ ಕೇಳ್ಪಡ್ತಾ ಇದ್ವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಲೀಡ್ ಸಿಕ್ಕಿದೆ NIA ಪೊಲೀಸರಿಗೆ? ಮಮತಾ, ಏನಂದ್ರೆ ಪ್ರಮುಖವಾಗಿ ಪಾಕಿಸ್ತಾನದ ಮೂಲದಲ್ಲಿ ಒಬ್ಬ ಇದಕ್ಕೆಲ್ಲ ಕೂಡ ಮಾಸ್ಟರ್ ಮೈಂಡ್ ಇದ್ದಾನೆ. ಆತನೇ ಹ್ಯಾಂಡ್ಲರ್ ಅನ್ನೋದ್ರ ಬಗ್ಗೆ ಇವ್ರಿಗೆ ಇರುವಂತ ಅನುಮಾನ. ಅಂದ್ರೆ ಆತ ಹ್ಯಾಂಡ್ಲಿಂಗ್ ಮಾಡೋ ಸಂದರ್ಭದಲ್ಲಿ ಆತನಿಗೆ ವಿದೇಶದಿಂದ ಕ್ರಿಪ್ಟೋ ಕರೆನ್ಸಿ ಮೂಲಕ ಹಣ ಬರ್ತಾ ಇತ್ತು. ಯಾಕಂದ್ರೆ ಕ್ರಿಪ್ಟೋ ಅಕೌಂಟ್ ಗಳನ್ನ ಯಾರು ಹ್ಯಾಂಡಲ್ ಅನ್ನ ಮಾಡ್ತಾ ಇದ್ರು, ಅದ್ರಲ್ಲೂ ಕೂಡ ಮತೀನ್ ತಾಹಾ ಆಗಿರ್ಬೋದು, ಮುಜಾಮಿಲ್ಗಿರ್ಬೋದು, ಯಾರಿಗೆ ಅತಿ ಪರಿಚಯ ಇರುವಂತ ವ್ಯಕ್ತಿಗಳೇನಿರ್ತಾರೆ ಅಂತವ್ರನ್ನ ಐಡೆಂಟಿಫೈ ಅನ್ನ ಮಾಡುವಂಥದ್ದು, ಅವ್ರಿಗೆ ಕ್ರಿಪ್ಟೋ ಅಕೌಂಟ್ ಮೂಲಕ ಕರೆನ್ಸಿಯನ್ನ ಹಾಕುವಂಥದ್ದು, ಅದನ್ನ ಮತ್ತೆ ಇಂಡಿಯನ್ ರೂಪಿಯಾಗಿ ಕನ್ವರ್ಟ್ ಮಾಡುವಂತ ಪ್ರಕ್ರಿಯೆಗಳನ್ನ ಮಾಡ್ತಾರೋ ಅದಕ್ಕೆ ಸಪೋರ್ಟ್ ಮಾಡಿದಂತವ್ರನ್ನು ಕೂಡ ಸಾಕ್ಷಿಗಳನ್ನಾಗಿ ಈಗ NIA ಪರಿಗಣಿಸಿರುವಂತದ್ದು. ಇದೆಲ್ಲ ಫೋಟೋಗಳು ಕೂಡ ಈಗ ಅದಕ್ಕೆ ಪೂರಕವಾದ ಸಾಕ್ಷಿಗಳಾಗಿರುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.